ಪ್ರತಿ ವರ್ಷದಂತೆ ಈ ವರ್ಷವೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಸೆಪ್ಟೆಂಬರ್ 21ರಿಂದ 24ರವರೆಗೆ ಕೃಷಿ ಮೇಳ ಆಯೋಜಿಸಲಾಗಿತ್ತು. ಹವಾಮಾನ ವೈಪರೀತ್ಯ ನಿರ್ವಹಣೆಗೆ ಕೃಷಿ ತಾಂತ್ರಿಕತೆಗಳು ಶೀರ್ಷಿಕೆಯಡಿ ನಡೆದ ಈ ಬಾರಿಯ ಕೃಷಿ ಮೇಳಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಮೇಳದಲ್ಲಿ ಜಾನುವಾರುಗಳ ಪ್ರದರ್ಶನ, ಕೀಟ ಪ್ರಪಂಚದ ದರ್ಶನ, ಫಲಪುಷ್ಪ ಪ್ರದರ್ಶನ, ಸುಧಾರಿತ ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ, ಕೃಷಿ ತಜ್ಞರೊಂದಿಗೆ ಸಮಾಲೋಚನೆ, ಪ್ರಗತಿಪರ ರೈತರೊಂದಿಗೆ ಸಂವಾದ, ಸನ್ಮಾನ ಸೇರಿದಂತೆ ಹಲವು ಕಾರ್ಯಕ್ರಮಗಳು ಜರುಗಿದವು. ಮೇಳದಲ್ಲಿ ದೊಡ್ಡ ಗಾತ್ರದ ಪಂಜಾಬ್ ರಾಜ್ಯದ ಮೊರ್ರಾ ಎಮ್ಮೆ ತಳಿ ಹಾಗೂ ಗುಜರಾತ್ನ ಜಾಫ್ರಾಬಾದಿ ತಳಿಗಳು ವಿಶೇಷವಾಗಿ ಗಮನ ಸೆಳೆದವು. ಕೃಷಿ ಮೇಳದಲ್ಲಿ ಭಾಗವಹಿಸಿದ ಜನರು ಈ ದಿನ.com ಜೊತೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದು ಹೀಗೆ. ಸರ್, ಇದು ಕೃಷಿ ಮೇಳದ ಅಂತಂದ್ರೆ ನಮಗೆ ಪ್ರತಿ ವರ್ಷಕ್ಕೊಮ್ಮೆ 3 ದಿವಸ 2 ದಿವಸ ಮಾಡ್ತಿದ್ರಿ. ಫಸ್ಟ್ ಈ ಸಲನ 3 ವರ್ಷ ಮಾಡಿದ್ದಾರೆ. ಹೊಸ ಉಪಕರಣಗಳು ಬಂದವ್ರಿ ಇಲ್ಲಿ. ಅಂದ್ರೆ ನಾವು ಪೈಲೆ ರೈತಕಿ ಮಾಡೋಕೆ ಮುಂದೆ ಕುಂಟಿಗಳು ಬರ್ತಿದ್ವು. ಅಂದ್ರೆ ನಮಗೆ ಭಾಳ ಕಷ್ಟಕರ ಇತ್ತು. ಈಗ ಅದನ್ನು ಈಜಿ ಇದ್ರೊಳಗೆ ಮೆಥಡ್ಗಳು ತಂದಾರ. ಅಂದ್ರೆ ವೆರೈಟಿ ಉಪಕರಣಗಳು ಬಂದಾವಲ್ಲ, ರೈತರಿಗೆ ಒಂದು ಯೋಗ್ಯವಾದ ಬೆಲೆಯಲ್ಲಿ ಇಲ್ಲಿ ಕೊಡಾಕತ್ತಾರ. ಅದೊಂದು ಭಾಳ ಹೆಲ್ಪ್ಫುಲ್ ಐತಿ. ಮತ್ತು ಹೊಳ್ಳಿ ಈಗ ನಾವು ಕಬ್ಬು ಬೆಳೆಗಾರ ಇದೀವಿ. ನಾವು ಜಾಸ್ತಿ ಕಬ್ಬು ಬೆಳೆಗಳು ವೆರೈಟಿ ಥರ ನಾವು ಇಲ್ಲಿ ನೋಡಾಕತ್ತೀವಿ. ನಮ್ಮ ಕಡೆ ಬರ್ತಿದ್ದು 2 ಥರ 3 ಥರ ಮಾತ್ರ ಇರ್ತಿದ್ವು. ಹಿಂಗಾಗಿ ಅದೊಂದು ಭಾಳ ಬೆನಿಫಿಟ್ ಐತಿ. ಮತ್ತು ಹೊಳ್ಳಿ ಇಲ್ಲಿ ಹಲವು ಥರ ಅಂತ ದನಕರಗಳು ಬರತ್ತಾವೆ. ಆ ದನಕರಗಳಿಗೆ ಕೆಲವೊಂದಿಷ್ಟು ರೋಗಗಳು ಬರ್ತಾವೆ. ಅಲ್ಲೇ ನಾವು ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅನ್ನೋದನ್ನು ಮಾಹಿತಿ ತಿಳಿಸ್ಯಾರು. ಮತ್ತು ಅದನ್ನು ಮತ್ತೊಂದು ಡಾಕ್ಟ್ರೇ ಬರಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ. ಅದನ್ನು ನಾವು ಈಗ ಒಂದು ಸ್ವಲ್ಪ ಹುಳ ಬಿತ್ತಂದ್ರೆ ನಾವು ಅದನ್ನು ಯಾವ ರೀತಿ ನಾವು ಅದನ್ನು ಅವಾಯ್ಡ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡತ್ತಾರೆ. ಭಾಳ ಹೆಲ್ಪ್ಫುಲ್ ಐತೆ ರೈತರಿಗೆ. ಸರ್ ಬೀಜ ಸರ್. ಅಲ್ಲ, ನೀವು ಮನ್ಯಾಗ ಇದು ಮಾಡ್ಕೋಬೋದಾಗಿತ್ತಲ್ಲ ಅಂದ್ರೆ ಸರ್, ನಮ್ಮ ಮನೇಲಿ ಇಳುವರಿ ಬರಲ್ಲ ಅಂತ ಸರ್, ಕೃಷಿ ಆಫೀಸಿಗೆ ಬಂದಿದ್ದೇವಲ್ಲ, ಅದಕ್ಕೆ ನೋಡೋಣ ಹೊಸ ಹೊರಟಿ ಹೆಂಗೆ ಬರ್ತವೆ ಅಂತ ಇಳುವರಿ ನೋಡ್ತಾವೆ. ಇವು ಒಂದೇಳೆ ಸರಿಯಾಗಿ ಬರಲಿಲ್ಲ ಅಂದ್ರೆ ಏನು ಮಾಡೋದು ಸರ್? ಮನೇನ ಬೀಜ ನಾವು ಉಪಯೋಗ ಮಾಡ್ತೇವೆ ಸರ್. ಯಾವ ನಾವು ಹಾವೇರಿ ಕರ್ಜಿ ಸರ್, ಹಾವೇರಿ ತಾಲೂಕು. ಕೃಷಿ ಮೇಳಕ್ಕೆ ಎಷ್ಟು ವರ್ಷದಿಂದ ಸರ್? ಒಂದು 4 ವರ್ಷದಿಂದ ಬರ್ತೀವಿ ಸರ್. ನಾವು 4 ವರ್ಷದಿಂದ ಕಂಟಿನ್ಯೂ ಬರ್ತೇವೆ. ಇದೆ ಕೃಷಿ ಮೇಳ ಬಡ ರೈತರಿಗೆ ಏನಾರು ಅನುಕೂಲ ಆಗ್ಯದ? ಅನುಕೂಲ ಸರ್. ಬಂದು ಸರ್ ನೋಡ್ತಾವ್ರಿ, ತಿಳ್ಕೊಂತವ್ರಿ. ನಮ್ಮ ರೈತರಿಗೆ ಹಿಂಗೆ ಮಾಡಬೇಕು, ಯಾವ ಗೊಬ್ಬರ ಹಾಕಿರಿ, ಏನಾಕೈತಿ ಕೇಳ್ತೀವಿ ಸರ್. ಮಾಹಿತಿ ಹೇಳ್ತಾರೆ. ಬೇಕಂದ್ರೆ ನಾವು ಕಾಡಿಸ್ಕೊಂತೀವಿ, ಊರಿಗೆ ಫೋನ್ ಮಾಡ್ತೇವೆ, ಹಿಂಗೆ ಮಾಡ್ತೇವೆ ಸರ್, ಹಿಂಗಿಲ್ಲ ಅಂತ ಹೇಳ್ತಾವ್ರಿ. ಅವ್ರು ಫೋನ್ ಮುಖಾಂತರ ನಮ್ಗೆ ಹೇಳ್ತಾರೆ, ಇಂಥ ಸಿಗ್ತದೆ ಗೊಬ್ಬರ ಅಂತ ತಗೊಂಡವ್ರಿ, ಅಲ್ಲಿ ಹಾಕ್ರಿ ಅಂತ ಹೇಳ್ತಾರೆ. ನೋಡ್ಕೊಂಡು ಹೋಗಿ ಅದು ರೈತರು ನೀ ಪರಿಪೂರ್ಣವಾಗಿ ಸಂಪೂರ್ಣ ಕೃಷಿ ಮಾಡ್ಬೇಕು ಅನ್ನೋದು ಅವ್ರ ತಲೆಯಾಗ ಬರ್ತತ್ರಿ. ಯಾಕಂದ್ರೆ ಕಣ್ಣಾರ್ಲ ನೋಡಿರ್ತಾರಲ್ಲ, ಇದೇ ಟೈಪ್ ನಾವು ಮಾಡ್ಬೇಕು ಅನ್ನೋದು ಅವ್ರಿಗೊಂದು ತಲೆಯಾಗ ವಿಚಾರ ಬರ್ತತ್ರಿ. ಕೃಷಿ ಇದನ್ನ ಹೋಗಿ ಎಲ್ಲ ಉಪಯೋಗ ತೊಗೊಂಡು ಮಾಡಿದ್ರೆ ಅವ್ರ ಕೃಷಿ ಅಭಿವೃದ್ಧಿನ ಆಕತ್ರಿ, ಎಲ್ಲ ಚಲೋ ಆಕತ್ರಿ. ಬಡ ರೈತರಿಗೆ ಏನು ಇದಾಗಿಲ್ಲ, ಇಲ್ಲಿ ನಿಂತು ವ್ಯಾಪಾರ ಮಾಡೋರಿಗೆ ಲಾಭ ಐತೆ ನೋಡು. ಹಾಂ, ಇಲ್ಲಿ ವ್ಯಾಪಾರ ಮಾಡ್ತಾರಲ್ಲ, ಮತ್ತು ಅವ್ರಿಗೆ ದೊಡ್ಡ ಲಾಭ ಇರೋದು. ಹೌದು. ಹಾಂ, ಏನಿಲ್ಲ ಗೌರ್ಮೆಂಟ್ಲಿದ್ದ. ತೆಂಗಿನ ಗಿಡ ತೊಗೊಂಡಿದ್ದೇನೆ ರೀ, ಲಿಂಬಿಕಾಯಿ ತೊಗೊಂಡಿದ್ದೀನಿ, ಹೀರಿಕಾಯಿ ಗಿಡ 3 ಗಿಡ ತೊಗೊಂಡ್ರಿ? 5 ಗಿಡ ಅಷ್ಟು ಟೋಟಲ್. 5 ಗಿಡ ಎಷ್ಟು ಕೊಟ್ರಿ? ಹತ್ತಿರಗ 800 ರೂಪಾಯಿ. ಕಂಪ್ನಿ ಸಂಶೋಧನೆ ಮಾಡಿದ್ದು. ಹಾಂ ಆಯ್ತು ರೀ. ಎಷ್ಟು ವರ್ಷದಿಂದ ಆಯ್ತು ತಾವು ಕೃಷಿ ಮೇಳಕ್ಕೆ ಬರಾಕತ್ತಿ? ಈಗ ಇಲ್ಲೇ ಬರಾಕೆ 10 ವರ್ಷ ಆಯ್ತು ರೀ. ನಾವು ಬರ್ತೀವಿ ರೀ ಇಲ್ಲೇ ಕೃಷಿ ಮೇಳಕ್ಕೆ. ಹೆಂಗೆ ಅನ್ನಿಸ್ತೈತಿ ರೀ? ಚಂದ ಅನ್ನಿಸ್ತೈತಿ ರೀ. ಇವರಿಂದ ಏನು ಲಾಭ ಆಗ್ತೈತಿ ನಿಮಗೆ? ಏನು ಲಾಭ ಇಲ್ಲಿವ್ರು ಮನ್ಯಾಗ ಹಿಟ್ಟು ನುಚ್ಚು ಹಾಕಿಸ್ಕೊಳಕ್ ಬೇಕಲ್ರಿ. ಹೊಲಕ್ಕೆ ರೀ ಉಳ್ಳಾಡಿ ತುಂಬಾಕ್ರಿ, ಉಳ್ಳಾಡಿ ತುಂಬಾಕ ಹೊಲಕ್ಕೆ ರೀ ಹೊಸ ಯಾಕೆ ಬರ್ತಾವ್ರಿ. ನಾವು ಸಂಗಸ್ಕೊತಾರ್ರಿ. ನಮ್ಮದು ಎಲ್ಲ ಜವಾರಿ ಬೀಜ ಅಂದರೆ ಕಾಯಿಪಲ್ಯ ಬೀಜ ಆಯಿತು, ಅಲಸಂದಿ ಆಯಿತು, ಜೋಳ ಆಯಿತು, ಆಮೇಲೆ ತೊಗರಿ, ಕುಸುಬಿ ಎಲ್ಲ ಇರ್ತಾವೆ. ಏನು ಸ್ಪೆಷಲ್ ಅಂತಂದ್ರೆ ಎಲ್ಲ ನಮ್ಮದು ಜವಾರಿ ಇರ್ತಾವೆ. ಹೈಬ್ರಿಡ್ ನಾವು ಯಾವುದು ಇಡೋಂಗಿಲ್ಲ. ಸೊ ಈಗ ಕೆಲವೊಬ್ರು ಭಾಳ ಜವಾರಿ ಕೇಳತ್ತಾರ ಮಂದಿ. ಸೊ ಅಂಥವು ಬೀಜ ನಾವು ಇಟ್ಟಿರ್ತೀವಿ. ಮತ್ತೇನಂದರೆ ಇಲ್ಲಿ ಬರ್ತಕ್ಕಂಥ ನೀವು 25ರಿಂದ 30 ಲಕ್ಷ ರೈತರಲ್ಲಿ ಮಳಿಗೆಗಳಲ್ಲಿ ವಿಸಿಟ್ ಮಾಡೋರು ಅಂತ ಬರೀ 10ರಿಂದ 10 ಒಳಗಡೆನೇ ಬರ್ತಾರೆ. ಮಿಕ್ಕಿದವರೆಲ್ಲ ಬರ್ತಾರೆ, ಜಾತ್ರೆಗೆ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ ಹೊರತು ಯಾವರಿಂದ ಅವರಿಗೆ ಯಾವುದೇ ಥರ ಅನುಕೂಲ ಆಗೋದಿಲ್ಲ, ಅವ್ರಿಗೆ ಯಾವುದೇ ಬೆನಿಫಿಷರಿ ಸಿಗೋದಿಲ್ಲ ಈ ವಿಶ್ವವಿದ್ಯಾಲಯದಿಂದ. ಸೊ ಆದ ಕಾರಣ ಎಲ್ಲ ವಿಶ್ವವಿದ್ಯಾಲಯ ಏನು ಕೇಳ್ಕೊಳ್ಳಿ ವಿನಂತಿ ಏನಂದರೆ, ಪ್ರತಿಯೊಂದು ರೈತರಿಗೆ ನೀವು ಮಾಡ್ತಕ್ಕಂಥ ಇದು ಇಲ್ಲಿ ಇರ್ತಕ್ಕಂಥ ಏನು ನಮ್ಮ ಮಾಹಿತಿ ಸಿಗಬೇಕು ಅದು ಸಿಗಬೇಕಂತ ನಾನು ಕೈಗಳಿಂದ ಕೇಳ್ತಾ ಇದ್ದೇನೆ. ಈಗ ಕೃಷಿ ಇದರಿಂದ ಇವತ್ತು ಕಳಪೆ ಬೀಜ ಆಗಿರೋದ್ರಿಂದ ಕೆಲವು ಬೀಜಗಳು ಕೂಡ ಕಳಪೆ ಬರ್ತಾ ಇದಾವೆ.
ಕಳಪೆ ಬರೋದ್ರಿಂದ ಸಾಕಷ್ಟು ರೈತರು ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ ಕೃಷಿ ಆಫೀಸ್ನಲ್ಲಿ ಹೋಗಿ ನಾವು ಬೀಜ ತರಬೇಕಾದ್ರೆ ಅದು ಯಾವ ರೀತಿ ಕೃಷಿಯಲ್ಲಿ ಅದು ಬೀಜ ಉಪಕರಣ ಆಗೈತೆ ಅಂತ ಯೋಚನೆ ಮಾಡಲ್ಲ. ನಮಗೆ ಸಿಗ್ತೈತೆ ಸಿಗೋದಿಲ್ಲ ಅಂತಂದೇಳಿ ನಾವು ಆ ಬೀಜಗಳು ತೊಗೊಂಡು ಬಂದಾಗ ಹಾಕಿದಾಗ ನಮಗೆ ಬೀಜ ಇಳುವರಿ ಕಡಿಮೆ ಆದ್ರೂ ನಾವೇನಂತೀವಿ ರೈತರು ಅವ್ರು ಏನು ಹೇಳ್ತಾರೆ ಕೃಷಿ ಇಲಾಖೆಯವರು, ಇಲ್ಲ ಮಳೆ ಕಡಿಮೆ ಆಗೈತಿ ನಿಮ್ದು ಇಳುವರಿ ಬಂದಿಲ್ಲ ಅಂತಾರೆ, ಇಲ್ಲ ನಿಮ್ದು ಹೊಲ ಸರಿ ಇಲ್ಲ, ಉಳುಮೆ ಸರಿಗೆ ಮಾಡಿಲ್ಲ, ಗೊಬ್ಬರ ಸರಿ ಹಾಕಿಲ್ಲ, ನೀನು ಸಮಯಕ್ಕೆ ಸರಿಗೆ ಅದನ್ನ ಕೆಲಸ ಮಾಡಿಲ್ಲ, ಅದಕ್ಕೆ ನಿಮ್ದು ಇಳುವರಿ ಕಡಿಮೆ ಆಗೈತೆ ಅಂತಾರೆ. ಸರಿ, ನಾವು ಮಾಡಿರ್ತಕ್ಕಂಥ ತಪ್ಪು ಅಂತಂದೇಳಿ ಕೃಷಿ ಇಲಾಖೆ ಒಪ್ತಾ ಇಲ್ಲ. ಹಂಗಾಗಿ ಕಳಪೆಗ ಇರೋದ್ರಿಂದ ನಮ್ಮ ಕೃಷಿಗೂ ಕೂಡ ಭಾಳ ಅನುಕೂಲ ಆಗಿದೆ. ಇದಕ್ಕೆ ಇರ್ತಕ್ಕಂಥ ಅಧಿಕಾರಿಗಳು ಜವಾಬ್ದಾರಿ ತಗೊಂಡು ಕೃಷಿಯಲ್ಲಿ ಇರ್ತಕ್ಕಂಥ ಬೀಜ ಉಪಕರಣಗಳನ್ನ ಚೆನ್ನಾಗಿ ಟೆಸ್ಟ್ ಮಾಡಿ ಅದನ್ನು ಕಳಿಸ್ಬೇಕು. ಕಳಿಸಿದ್ರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ. ಧಾರವಾಡ ಕೃಷಿ ಯೂನಿವರ್ಸಿಟಿ ಒಳಗೆ ಈ ಭಾಗದ ಜನರೆಲ್ಲ ಇಲ್ಲಿ ಕನಿಷ್ಠ ಒಂದು 14-15 ಜಿಲ್ಲೆ ಜನ ಇಲ್ಲಿ ಸೇರ್ತಾ ಇದ್ದಾರೆ. ಅದಕ್ಕೆ ಬಂದಂಥ ಜನಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಸರ್ಕಾರ. ಹಂಗೆ ಬಂದ್ವಿ ಹೋದ್ವಿ ಇದು ಸರಿಯಾಗೋದಿಲ್ಲ. ಎಷ್ಟೋ ಖರ್ಚು ಮಾಡ್ತಿರ್ತಾರೆ, ಬಂದು ರೈತರಿಗೆ ಒಂದು ಸ್ವಲ್ಪ ಊಟದ ವ್ಯವಸ್ಥೆ ಮಾಡಬೇಕು. ಅಂದ್ರೆ ಈ ಕೃಷಿ ಮೇಳಕ್ಕೆ ಒಂದು ಮೆರುಗ ಬರ್ತದೆ.